ಹಲೋ ಗಾಯ್ಸ್, ವೆಲ್ಕಮ್ ಟು ಮೈ ಅನದರ್ ವಿಡಿಯೋ. ಇವತ್ತಿನ ವಿಡಿಯೋ ಟಾಪಿಕ್ ಬಂದುಬಿಟ್ಟು ಸ್ಕಾರ್ಫಾಲಲ್ಲಿರೋ ಸೆನ್ಸಿಟಿವಿಟಿ ಬಗ್ಗೆ. ಯಾಕೆಂದರೆ ಸೆನ್ಸಿಟಿವಿಟಿ ಇಲ್ಲದಲೇ ಸ್ಕಾರ್ಫಾಲ್ ನಾಡೋಕ್ಕೆ ಆಗಲ್ಲ. ಯಾಕೆಂದರೆ ಸ್ಕಾರ್ಫಾಲ್ ನಾಡಿರೋರಿಗೆ ಗೊತ್ತಿರುತ್ತೆ ಇದೇನಕ್ಕೆ ಅಂತ. ಆದ್ದರಿಂದ ಫ್ರೀ ಫೈರ್ ಪ್ಲೇಯರ್ಸ್ ಆಲ್ಮೋಸ್ಟ್ ಯಾರಿದ್ದೀರೋ ಅವರಿಗೆಲ್ಲ ಸೆನ್ಸಿಟಿವಿಟಿ ಬೇಕೇ ಆಗುತ್ತೆ. ಪಬ್ಜಿ ಆಡಿರೋರಿಗೆಲ್ಲ ಏನು ನೆಸೆಸಿಟಿ ಇರಲ್ಲ, ಅವ್ರಿಗೆ ಗೊತ್ತಿರುತ್ತೆ. ಆದರೆ ಫ್ರೀ ಫೈರ್ ಅವ್ರಿಗೆ ಗೊತ್ತಿರೋರಿಲ್ಲ. ಅದಕ್ಕೋಸ್ಕರ ಸೆನ್ಸಿಟಿವಿಟಿ ಹೆಂಗೆ ನಾವೇ ಓನಾಗಿ ಕ್ರಿಯೇಟ್ ಮಾಡೋದು ಅಂತ ಹೇಳಕ್ಕೆ ಬಂದಿದ್ದೀನಿ. ಈ ವಿಡಿಯೋದಲ್ಲಿ ಅದನ್ನು ತೋರಿಸ್ಕೊಡ್ತೀನಿ. ಬೇರೆ ಯೂಟ್ಯೂಬರ್ಸ್ ಎಲ್ಲ ನಾನು ಸೆನ್ಸಿಟಿವಿಟಿ ಕೊಡ್ತೀನಿ, ಫಾಲೋ ಮಾಡಿ ಅಂತ ಹೇಳ್ತಾರೆ. ಆದರೆ ಅದೆಲ್ಲ ವರ್ಕ್ ಆಗಲ್ಲ. ಯಾಕೆಂದರೆ ಅವ್ರದ್ದೇ ಬೇರೆ ಫೋನ್ ಇರುತ್ತೆ, ನಮ್ಮದೇ ಬೇರೆ ಫೋನ್ ಇರುತ್ತೆ. ಆದ್ದರಿಂದ ಎಲ್ಲ ಓನಾಗಿ ಸೆನ್ಸಿಟಿವಿಟಿ ಕ್ರಿಯೇಟ್ ಮಾಡ್ಕೊಳ್ಳಿ. ಬನ್ನಿ, ಟೈಮ್ ಮಾಡೋದು ಬೇಡ, ಗೇಮ್ ಸ್ಟಾರ್ಟ್ ಮಾಡೋಣ. ಮೊದಲು ಗೇಮಲ್ಲಿ ಟ್ರೈನಿಂಗ್ ಮೂಡ್ನ ಹಾಕ್ಕೊಂಡು ಟ್ರೈನಿಂಗ್ ಮೂಡಿಗೆ ಬನ್ನಿ. ಟ್ರೈನಿಂಗ್ ಮೂಡಿಗೆ ಬಂದಮೇಲೆ ಇಲ್ಲಿ ಎಲ್ಲ ವೆಪನ್ಸ್ಗಳನ್ನ ಇಟ್ಟಿರ್ತಾನೆ. ಹೋಗ್ಬಿಟ್ಟು ನೀವು ಅದರಲ್ಲಿ ರೌಡಿ ಗನ್ನ ತೊಗೊಳ್ಳಿ. ಅಂದರೆ ನಾನು ಡಿಸ್ಪ್ಲೇ ಮೇಲೆ ಹಾಕ್ತೀನಿ ಯಾವ ಗನ್ನ ತೊಗೊಬೇಕು ಅಂತ. ಯಾಕೆ ಅಂದರೆ ಈ ಗನ್ನು ರೀಕಾಲ್ ಕಮ್ಮಿ ಆಗುತ್ತೆ. ಮ್ಯಾಚಲ್ಲೂ ಆಲ್ಮೋಸ್ಟ್ ಇವೆರಡು ಗನ್ನೇ ಯೂಸ್ ಮಾಡಿ. ಇದರಿಂದ ನಿಮಗೆ ರೀಕಾಲ್ ಕಮ್ಮಿ ಆಗುತ್ತೆ ಮತ್ತು ಚೆನ್ನಾಗಿ ನಿಮಗೆ ಕರೆಕ್ಟಾಗಿ ಹೊಡಿಬೋದು. ಗನ್ನೆಲ್ಲ ತೊಗೊಂಡ್ಮೇಲೆ ಇಲ್ಲಿ ಆ್ಯಂಗಲ್ ಗ್ರಿಪ್ಪರ್ ಅಂತ ಒಂದು ಬರುತ್ತೆ. ಆ್ಯಂಗಲ್ ಗ್ರಿಪ್ಪರ್ನ ತೊಗೊಳ್ಳಿ ಮತ್ತು ಎಲ್ಲ ಸ್ಕೋಪ್ಗಳ್ನೂ ತೊಗೊಳ್ಳಿ ಒಂದೊಂದು. ಮತ್ತು ಅಡ್ಜಸ್ಟ್ಮೆಂಟ್ಸ್ ಅಲ್ಲಿ ಪಕ್ಕದಲ್ಲೇ ಇರುತ್ತೆ, ಅಡ್ಜಸ್ಟ್ಮೆಂಟ್ಗಳನ್ನೆಲ್ಲ ತೊಗೊಳ್ಳಿ. ಅಡ್ಜಸ್ಟ್ಮೆಂಟ್ಗಳನ್ನೆಲ್ಲ ತಗೊಂಡಾದ್ಮೇಲೆ ಈ ಸ್ಪಾಟಿಗೆ ಬನ್ನಿ. ಈ ಸ್ಪಾಟಿಗೆ ಯಾಕೆ ಬರೋಕ್ಕೆ ಹೇಳಿದೆ ಅಂದರೆ, ಇಲ್ಲಿ ನೋಡಿ, ಫಸ್ಟು ಸೆನ್ಸಿಟಿವಿಟಿಲಿ ಏನಿರುತ್ತೆ ಅಂತ ತಿಳ್ಕೊಳ್ಳೋದಾದರೆ ಒಂದು ಲೆನ್ಸ್ ಸೆನ್ಸಿಟಿವಿಟಿ ಮತ್ತು ಇನ್ನೊಂದು ಗೈರೋಸ್ ಸೆನ್ಸಿಟಿವಿಟಿ. ಲೆನ್ಸ್ ಸೆನ್ಸಿಟಿವಿಟಿ ಏನಂದರೆ ಅದು ಸ್ಕ್ರೀನ್ ಮಾತ್ರ ವರ್ಕ್ ಆಗುತ್ತೆ. ಅಂದರೆ ಗೈರೋಸ್ ಸೆನ್ಸಿಟಿವಿಟಿ ಅಂದರೆ ನಾವು ಫೋನ್ನ ಹತ್ತು ಕಡೆ ಈ ಕಡೆ ಅಲ್ಲಾಡಿಸ್ಕೊಂಡು ಆಡ್ಬೋದು. ಅದೇ ನಾವು ಲೆನ್ಸ್ ಸೆನ್ಸಿಟಿವಿಟಿ ಆಡೋದಾದರೆ ಅದೇನಂದರೆ ನಮ್ಮ ತಂಬಿಂದ ಅಂದರೆ ನಮ್ಮ ಬೆರಳುಗಳಿಂದ ಕಂಟ್ರೋಲ್ ಮಾಡಬೇಕಾಗುತ್ತೆ. ಫೋನ್ನ ಮೇಲೆ ಕೆಳಗೆ ಮಾಡಿ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಆದ್ದರಿಂದ ನಾನು ಹೇಳೋ ಪ್ರಕಾರ ದಯವಿಟ್ಟು ಲೆನ್ಸಿಂತ ಗೈರೋನ ಪ್ರಾಕ್ಟೀಸ್ ಮಾಡಿ. ಯಾಕೆ ಅಂದರೆ ಗೈರೋದಲ್ಲಿ ಸಿಗೋ ಗ್ರಿಪ್ಪೆಲ್ಲ ನಿಮಗೆ ಲೆನ್ಸಲ್ಲಿ ಸಿಗೋಲ್ಲ. ಯಾಕೆಂದರೆ ಲೆನ್ಸಲ್ಲಿ ಬರೀ ಇದು ಮಾತ್ರ ತಂಬಲ್ಲಿ ಆಡಿಸ್ಬೇಕಾಗುತ್ತೆ. ಇವಾಗ ನೋಡಿ, ಗೈರೋಸ್ಕೋಪ್ನ ಆನ್ ಮಾಡ್ಕೊತೀನಿ. ಇವಾಗ ನಾನು ಬೆರಳನ್ನ ನಾನು ಸ್ಕ್ರೀನ್ ಮೇಲೆ ಟಚ್ಚೇ ಮಾಡಿಲ್ಲ, ಬರೀ ಫೋನ್ ಮಾತ್ರ ಹತ್ತು ಕಡೆ ಈ ಕಡೆ ಮಾಡ್ತಾಯಿದ್ದೀನಿ. ನನ್ನ ಸ್ಕ್ರೀನ್ ತಿರುಗ್ತಾ ಇದೆ. ಈ ಥರ ಗೈರೋ ಸೆನ್ಸಿಟಿವಿಟಿ ವರ್ಕ್ ಮಾಡುತ್ತೆ. ಆದ್ದರಿಂದ ಎಲ್ಲರೂ ಗೈರೋ ಸೆನ್ಸಿಟಿವಿಟಿನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸ್ಟಾರ್ಟಿಂಗ್ ಕಷ್ಟ ಆಗ್ಬೋದು, ಅದಾದಮೇಲೆ ನಿಮಗೆ ಆರಾಮಾಗುತ್ತೆ. ಲೆನ್ಸ್ ಸೆನ್ಸಿಟಿವಿಟಿ ಬಗ್ಗೆ ತಿಳ್ಕೊಳ್ಳೋಣ. ಲೆನ್ಸ್ ಸೆನ್ಸಿಟಿವಿಟಿಲಿ ಎರಡು ಥರ ಬರುತ್ತೆ. ಒಂದು ಕ್ಯಾಮ್ರಾ ಸೆನ್ಸಿಟಿವಿಟಿ, ಇನ್ನೊಂದು ADS ಕ್ಯಾಮ್ರಾ ಸೆನ್ಸಿಟಿವಿಟಿ. ಕ್ಯಾಮ್ರಾ ಸೆನ್ಸಿಟಿವಿಟಿ ಏನು ವರ್ಕ್ ಮಾಡುತ್ತೆ ಅಂದರೆ, ನಾವು ಫೈರ್ ಮಾಡೋಕ್ಕಿಂತ ಮುಂಚೆ ಕ್ಯಾಮ್ರಾ ಸೆನ್ಸಿಟಿವಿಟಿ ವರ್ಕ್ ಮಾಡುತ್ತೆ. ನಾವು ಫೈರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ADS ಸೆನ್ಸಿಟಿವಿಟಿ ವರ್ಕ್ ಆಗುತ್ತೆ. ಮೊದಲು ನೀವು ಕ್ಯಾಮ್ರಾ ಸೆನ್ಸಿಟಿವಿಟಿನ ಈ ಥರ ಸೆಟ್ ಮಾಡಿಕೊಡ್ರಿ. ಹೆಂಗೆ ಅಂದರೆ, ಇಲ್ಲಿ ನಿಂತಿರೋ ಎನಿಮಿಗಳ ಮೇಲೆ ಏಮ್ನ ಶಿಫ್ಟ್ ಮಾಡೋಕ್ಕೆ ಟ್ರೈ ಮಾಡಿ. ಕರೆಕ್ಟಾಗಿ ಏಮ್ ಶಿಫ್ಟ್ ಆಗ್ತಿದೆ ಅಂದರೆ ಓಕೆ, ಇಲ್ಲ ಅಂದರೆ ಸೆನ್ಸಿಟಿವಿಟಿಲಿ ಇದು ಕಮ್ಮಿ ಮಾಡಿ, ಇದು ಜಾಸ್ತಿ ಮಾಡಿ. ಈ ಥರ ನೀವು ನಿಮ್ಮ ಕ್ಯಾಮ್ರಾ ಸೆನ್ಸಿಟಿವಿಟಿನ ಸೆಟ್ ಮಾಡ್ಕೊಳ್ಳಿ. ನೋಡ್ಬೋದು, ನಾನು ಇಲ್ಲಿ ಮಾಡ್ತಾಯಿದ್ದೀನಿ. ಒಂದು 5 ಕಮ್ಮಿ ಮಾಡಿದ್ರೆ ಜಾಸ್ತಿ ಆ ಥರ ಆಗುತ್ತೆ. ಆದ್ದರಿಂದ ನೀವು ಏಮ್ನ ಶಿಫ್ಟ್ ಮಾಡೋಕ್ಕೆ ಟ್ರೈ ಮಾಡಿ. ಏಮ್ ಪರ್ಫೆಕ್ಟಾಗಿ ಶಿಫ್ಟ್ ಆಗುತ್ತೆ ಅಂತ ಗೊತ್ತಾದ ಮೇಲೆ ನೀವು ಅದ್ರ ನೆಕ್ಸ್ಟು ರಿಡಾಟ್ ಸ್ಕೋಪ್ನ ಇಕ್ವಿಪ್ ಮಾಡ್ಕೊಳ್ಳಿ. ಮತ್ತು ಅದನ್ನು ಸೇಮ್ ಏಮ್ ಶಿಫ್ಟ್ ಮಾಡೋಕ್ಕೆ ಟ್ರೈ ಮಾಡಿ. ರಿಡಾಟ್ ಏಮ್ ಪರ್ಫೆಕ್ಟಾಗಿ ಶಿಫ್ಟ್ ಆಗ್ತಿದೆ ಅಂದರೆ ನೆಕ್ಸ್ಟು 2xಗೆ ಬನ್ನಿ. 2xನೂ ಹಂಗೆ ಮಾಡಿ. 2x ಏನಾದರೂ ಜಾಸ್ತಿ ಶಿಫ್ಟ್ ಆಗ್ತಿದೆ, ಹತ್ತು ಕಡೆ ಈ ಕಡೆ ಕರೆಕ್ಟಾಗಿ ಎನಿಮಿ ಮೇಲೆ ಕೂರ್ತಾ ಇಲ್ಲ ಅಂತ ಅಂದರೆ ಸೆನ್ಸಿಟಿವಿಟಿಗೆ ಹೋಗ್ಬಿಟ್ಟು ಅಲ್ಲಿ ಒಂದು ಸ್ವಲ್ಪ ಒಂದು 5ನ ಕಡಿಮೆ ಮಾಡಿ. ಅಂದರೆ 2x ಅಂತ ಇರುತ್ತೆ, ಅದನ್ನು ಒಂದು 5ನ ಕಮ್ಮಿ ಮಾಡಿ, ಇಲ್ಲ ಒಂದು 5ನ ಜಾಸ್ತಿ ಮಾಡಿ. ಅವಾಗ ಪರ್ಫೆಕ್ಟಾಗಿ ಬರುತ್ತೆ. ಅದ್ರ ನೆಕ್ಸ್ಟ್ 3xನೂ ಹಂಗೆ ಮಾಡಿ, 4xನೂ ಹಂಗೆ ಮಾಡಿ, 6xನೂ ಹಂಗೆ ಟ್ರೈ ಮಾಡಿ. ಆದರೆ ಒಂದು ಹೇಳ್ತೀನಿ, ನೀವು ಒಂದೊಂದು ಸ್ಕೋಪ್ ಯೂಸ್ ಮಾಡಬೇಕಾದ್ರು ಅಂದರೆ ರೆಡ್ ಡಾಟ್ ಮಾಡಬೇಕಾದ್ರೆ ಹತ್ರ ಇರ್ತೀರಾ. ನೆಕ್ಸ್ಟು 2x ಸ್ಕೋಪ್ ಯೂಸ್ ಮಾಡ್ತಿದ್ದೀರಾ ಅಂದರೆ ಒಂದು ಸ್ವಲ್ಪ ದೂರ ಹೋಗಿ, 3xಗೆ ಇನ್ನೊಂದು ಸ್ವಲ್ಪ ದೂರ ಹೋಗಿ, 4xಗೆ ಇನ್ನೊಂದು ಸ್ವಲ್ಪ ದೂರ ಹೋಗಿ, 6xಗೆ ಫುಲ್ ಸಖತ್ ದೂರ ಹೋಗ್ಬಿಟ್ಟು ಟ್ರೈ ಮಾಡಿ. ಹಿಂಗೆ ಮಾಡಿದರೆ ನಿಮ್ಮ ಸೆನ್ಸಿಟಿವಿಟಿ ಕರೆಕ್ಟಾಗಿ ಬರುತ್ತೆ. ಇಷ್ಟೊತ್ತವರೆಗೂ ನಾನು ಹೇಳಿದ್ದು ಕ್ಯಾಮ್ರಾ ಸೆನ್ಸಿಟಿವಿಟಿ ಬಗ್ಗೆ. ನೆಕ್ಸ್ಟು ಕ್ಯಾಮ್ರಾ ಸೆನ್ಸಿಟಿವಿಟಿ ಆದಮೇಲೆ ADS ಸೆನ್ಸಿಟಿವಿಟಿ ಯಾವ ಥರ ವರ್ಕ್ ಆಗುತ್ತೆ ಅನ್ನೋದು ನೋಡೋಣ. ADS ಸೆನ್ಸಿಟಿವಿಟಿ ನಿಮ್ದು ಏನಾದರೂ ಡಿಸೇಬಲ್ ಇದ್ದರೆ ಅನೇಬಲ್ ಮಾಡ್ಕೊಳ್ಳಿ. ADS ಸೆನ್ಸಿಟಿವಿಟಿ ಹೆಂಗೆ ವರ್ಕ್ ಆಗುತ್ತೆ ಅಂದರೆ, ನೀವು ಫೈರ್ ಯಾವಾಗ ಮಾಡ್ತೀರೋ ಅವಾಗ ADS ಸೆನ್ಸಿಟಿವಿಟಿ ವರ್ಕ್ ಆಗುತ್ತೆ. ಕ್ಯಾಮ್ರಾ ಸೆನ್ಸಿಟಿವಿಟಿ ಫೈರ್ ಮಾಡೋಕ್ಕೂ ಮುಂಚೆ, ADS ಸೆನ್ಸಿಟಿವಿಟಿ ಫೈರ್ ಆದಮೇಲೆ ಹೆಂಗೆ ಅನ್ನೋದು ತಿಳಿಸ್ಕೊಡುತ್ತೆ. ನೀವಿಲ್ಲಿ ನೋಡ್ಬೋದು, ನಂದು ಏಮ್ ಕರೆಕ್ಟಾಗಿ ಶಿಫ್ಟ್ ಆಗ್ತಿದೆ. ಆದ್ದರಿಂದ ನೀವು ಈ ಥರ ಶಿಫ್ಟ್ನ ಫಸ್ಟು ಪ್ರಾಕ್ಟೀಸ್ ಮಾಡಿ. ಅದಾದಮೇಲೆ ADS ಸೆನ್ಸಿಟಿವಿಟಿಗೆ ಬನ್ನಿ. ADS ಸೆನ್ಸಿಟಿವಿಟಿಲಿ ಏನು ಮಾಡ್ತೀರಾ ಅಂದರೆ, ಕ್ಯಾಮ್ರಾ ಸೆನ್ಸಿಟಿವಿಟಿ ಮಾಡಿದ ಥರನೇ ADS ಸೆನ್ಸಿಟಿವಿಟಿಲೂ ಮಾಡಬೇಕಾಗುತ್ತೆ. ಆದರೆ ADS ಸೆನ್ಸಿಟಿವಿಟಿಲಿ ಫೈರ್ ಮಾಡಬೇಕಾದ್ರೆ ಶಿಫ್ಟ್ ಮಾಡಬೇಕಾಗುತ್ತೆ. ಅದೇ ಥರ ನೀವು ರೆಡ್ ಡಾಟ್ನ ಟ್ರೈ ಮಾಡಿ, 2x, 3x, 4x ಮತ್ತು 6xನ ಟ್ರೈ ಮಾಡಿ. ಆದರೆ ಒಂದು ವಿಷಯ ಏನಂದರೆ, ಅದೇ ಒಂದೊಂದು ಸ್ಕೋಪ್ ಯೂಸ್ ಮಾಡ್ಬೇಕಾದ್ರೂ ಒಂದೊಂದು ಸ್ವಲ್ಪ ದೂರ ಹೋಗಿ ಟ್ರೈ ಮಾಡಿ. ನಿಮ್ಮದು ಫೈರ್ ಮಾಡಬೇಕಾದ್ರೆ ಜಾಸ್ತಿ ಹತ್ತು ಕಡೆ ಈ ಕಡೆ ಹೋಗ್ತಾ ಇದೆ ಏಮು ಅನ್ನೋದಾದರೆ ನೀವು ADS ಸೆನ್ಸಿಟಿವಿಟಿನ ಕಮ್ಮಿ ಮಾಡಿ, ಇಲ್ಲ ಸ್ವಲ್ಪ ಜಾಸ್ತಿ ಮಾಡಿ. ನಿಮ್ಮ ಫೋನ್ ಪ್ರಕಾರ ಇಟ್ಕೊಳ್ಳಿ. ಇಲ್ಲ ಫೈರ್ ಮಾಡೋಕ್ಕಿಂತ ಮುಂಚೆ ಏಮ್ನ ಸೆಟ್ ಮಾಡಬೇಕಾದ್ರೆ ಆಗ್ತಿದೆ ಅಂದರೆ ಕ್ಯಾಮ್ರಾ ಸೆನ್ಸಿಟಿವಿಟಿಲಿ ಟ್ರೈ ಮಾಡಿ. ಇಲ್ಲಿ ನೋಡ್ಬೋದು, ನಾನು 3x ಮತ್ತು 4x ಎಲ್ಲ ತೋರಿಸ್ತಾ ಇದ್ದೀನಿ. ನಾನು 4x ಯಾವ ಥರ ವರ್ಕ್ ಆಗ್ತಿದೆ, 3x ಯಾವ ಥರ ವರ್ಕ್ ಆಗ್ತಿದೆ ಮತ್ತು 6x ಯಾವ ಥರ ವರ್ಕ್ ಆಗ್ತಿದೆ ಅನ್ನೋದೆಲ್ಲ ಇಲ್ಲಿ ಡಿಸ್ಪ್ಲೇ ಆಗ್ತಿದೆ, ನೀವು ನೋಡ್ಬೋದು. ಈ 4x ಮತ್ತು 6x ವಿಚಾರದಾಗ ಬದಲಾದಾದರೆ ಒಂದು ಟಾಪಿಕ್ ಹೇಳ್ತೀನಿ. ಅದೇನಂದರೆ, ನೀವು ಯಾವಾಗಲೇ 6x ಮತ್ತು 4x
ಟ್ರೈ ಮಾಡಬೇಕಾದ್ರೂ ಪಕ್ಕದಲ್ಲಿ ಅಡ್ಜಸ್ಟ್ಮೆಂಟ್ ಅಂತ ಒಂದಿರುತ್ತೆ, ಇಲ್ಲಿ ನೋಡ್ಬೋದು ನಂದಲ್ಲಿ ಕಾಣಿಸ್ತೈತೆ, ಕಮ್ಮಿ ಮಾಡ್ಕೊಂಡಲ್ಲ ಅದನ್ನು ನೀವು ಕಮ್ಮಿ ಮಾಡಿಕೊಂಡು ಟ್ರೈ ಮಾಡಿ. ಯಾಕೆಂದರೆ 6x ಇದ್ದಾಗ ಸ್ಕೋಪ್ ಜಾಸ್ತಿ ಆ ಕಡೆ ಹೋಗುತ್ತೆ, ಅದೇ ನೀವು ಕಮ್ಮಿ ಮಾಡಿದರೆ ಫುಲ್ಲು ಗ್ರಿಪ್ಪಾಗಿರುತ್ತೆ. ಮತ್ತು ನೀವು ಆ್ಯಂಗಲ್ ಗ್ರಿಪ್ ಹಾಕಿರೋದ್ರಿಂದ ಇಲ್ಲಿ ಆ್ಯಂಗಲ್ ಗ್ರಿಪ್ಪು ಇಲ್ಲ ಆಫ್ ಗ್ರಿಪ್ ಯೂಸ್ ಮಾಡಿ. ಗ್ರಿಪ್ ಹಾಕಿರೋದ್ರಿಂದ ನಿಮಗೆ ಗ್ರಿಪ್ ಸಿಗುತ್ತೆ. ಯಾವಾಗಲೇ ನೀವು ಆಡಬೇಕಾದ್ರೂ ಕುತ್ಕೊಂಡು ಹೊಡೆಯೋಕ್ಕೆ ಟ್ರೈ ಮಾಡಿ ನಿಮಗೆ, ಯಾಕೆಂದರೆ ಕುಂತಾಗ ಏಮ್ ನೀಟಾಗಿ ಲಾಕ್ ಆಗುತ್ತೆ. ಇಲ್ಲ ನೀವು ನಿಂತಿದ್ದೀರ ಅಂದರೆ ಏಮ್ ಆ ಕಡೆ ಹೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ನೀವಿಲ್ಲಿ ನೋಡ್ಬೋದು ನಾನು ಆ್ಯಂಗಲ್ ಗ್ರಿಪ್ ಹಾಕಿದ್ದೀನಿ. ಆ್ಯಂಗಲ್ ಗ್ರಿಪ್ ಹಾಕಿ ಇವಾಗ ಫೈರ್ ಮಾಡ್ತೀನಿ ನೋಡಿ. ಈಗ ನಾನು ನಿಂತ್ಕೊಂಡು ಫೈರ್ ಮಾಡ್ತಾಯಿದ್ದೀನಿ, ಸ್ವಲ್ಪ ಆ ಕಡೆ ಮೇಲೆ ಕೆಳಗೆ ಲೈಟಾಗಿ ಆಡ್ತಾ ಇದೆ. ಇವಾಗ ನಾನು ಕುಂತ್ಕೊಂಡು ಫೈರ್ ಮಾಡ್ತೀನಿ ನೋಡಿ. ಕುಂತ್ಕೊಂಡು ಫೈರ್ ಮಾಡಿದರೆ ರೀಕಾಲ್ ಸ್ವಲ್ಪ ಕಮ್ಮಿ ಆಗುತ್ತೆ. ಅದ್ರ ನೆಕ್ಸ್ಟ್ ನೋಡೋದಾದರೆ ಇವಾಗ ನೋಡ್ಬೋದು ನಾನಿಲ್ಲಿ ಮಲಿಕೊಂಡು ಫೈರ್ ಮಾಡ್ತೀನಿ. ಮಲಿಕೊಂಡು ಫೈರ್ ಮಾಡೋದ್ರಿಂದ ಏಮ್ ಆ ಕಡೆ ಅಲ್ಲಾಡೋದೇ ಇಲ್ಲ, ನೀವು ಎಲ್ಲಿ ಫೈರ್ ಮಾಡ್ತೀರೋ ಅಲ್ಲೇ ಇರುತ್ತೆ. ಆದ್ದರಿಂದ ಆಲ್ಮೋಸ್ಟ್ ನಾನು ಹೇಳೋದೇನೆಂದರೆ ಮ್ಯಾಚಲ್ಲಿ ಇಲ್ಲ ಕುಂತ್ಕೊಂಡು ಫೈರ್ ಮಾಡಿ ಇಲ್ಲ ಮಲ್ಕೊಂಡು ಫೈರ್ ಮಾಡಿ, ಅದರಿಂದ ನಿಮಗೆ ರೀಕಾಲ್ ಕಮ್ಮಿ ಆಗುತ್ತೆ. ಇಲ್ಲ ನೀವು ನಿಂತ್ಕೊಂಡು ಆಡೋದಾದರೆ ತುಂಬ ರೀಕಾಲ್ ಜಾಸ್ತಿ ಆಗುತ್ತೆ. ಆದ್ದರಿಂದ ನೀವು ಸೆನ್ಸಿಟಿವಿಟಿ ಸೆಟ್ ಮಾಡ್ಕೊಂಡ್ಮೇಲೆ ನೀವು ಈ ಥರನೂ ಪ್ರಾಕ್ಟೀಸ್ ಮಾಡಿ. ನಿಮಗೆ ಅರ್ಥ ಆಗಿಲ್ಲ ಅಂದರೆ ADS ಸೆನ್ಸಿಟಿವಿಟಿ ಮತ್ತೆ ಹೇಳ್ತೀನಿ ನೋಡಿ. ADS ಸೆನ್ಸಿಟಿವಿಟಿ ಫೈರ್ ಮಾಡಬೇಕಾದ್ರೆ ವರ್ಕ್ ಆಗೋದನ್ನ ADS ಸೆನ್ಸಿಟಿವಿಟಿ ಅಂತ ನಾವು ಹೇಳೋದು. ಇಲ್ಲಿ ನೋಡ್ಬೋದು ನಾನು ಫೈರ್ ಆಗಬೇಕಾದ್ರೆ ಸ್ವಲ್ಪ ಆ ಕಡೆ ಆಗ್ತಾಯಿದೆ ಸ್ಕೋಪು, ಯಾವುದು ರೆಡ್ ಡಾಟು. ಆದ್ದರಿಂದ ನಾನು ಏನು ಮಾಡ್ತೀನಿ, ರೆಡ್ ಡಾಟ್ನ ಸ್ವಲ್ಪ ಕಮ್ಮಿ ಮಾಡ್ಕೊತೀನಿ. ಇವಾಗ ನೋಡಿ ಒಂದು ಸ್ವಲ್ಪ ನನಗೆ ಸಿಗ್ತಾ ಇದೆ. ಅದೇ ಗೈರೋ ಆಡಬೇಕಾದ್ರೆ ಏನಂದರೆ ನಾವು ಫೋನ್ ಹಿಂಗೆ ಆಡೋದ್ರಿಂದ, ಫೋನ್ ಮಂಗಿಸಿ ಆಡೋದ್ರಿಂದ ನಮ್ಗೆ ಸ್ವಲ್ಪ ಗ್ರಿಪ್ ಜಾಸ್ತಿ ಸಿಗುತ್ತೆ. ಅದು ಗ್ರಿಪ್ ಸಿಗ್ತಿಲ್ವಾ ಇನ್ನೊಂದು ಸ್ವಲ್ಪ ಜಾಸ್ತಿ ಮಾಡಿ ಆವಾಗ ನೋಡಿ, ಇಲ್ಲ ಆದರೂ ಸಿಗ್ತಿಲ್ವಾ ಒಂದು ಸ್ವಲ್ಪ ಕಮ್ಮಿ ಮಾಡಿ. ಹಂಗೆ ಒಂದು 10ರಿಂದ ಟ್ರೈ ಮಾಡಿ ನೀವು, 10, 15, 20 ಈ ಥರ ಇಟ್ಕೊಂಡು ಟ್ರೈ ಮಾಡ್ಕೊಂಡು ಹೋಗಿ. ನಿಮಗೆ ಆವಾಗ ಗೊತ್ತಾಗುತ್ತೆ, ನಿಮಗೆ ಗೊತ್ತಾಗುತ್ತೆ. ಜಾಸ್ತಿ ಅಲ್ಲಾಡ್ತಾ ಇದ್ದರೆ ಸ್ವಲ್ಪ ಕಮ್ಮಿ ಮಾಡಿ, ಇಲ್ಲ ಆ ಕಡೆ ಮೂನೇ ಆಗ್ತಾ ಇಲ್ಲ ಅಂದರೆ ಒಂದು ಸ್ವಲ್ಪ ಜಾಸ್ತಿ ಮಾಡಿ. ಈ ಥರ ಟ್ರೈ ಮಾಡಿ. ಅದನ್ನ ನೆಕ್ಸ್ಟ್ 2xನೂ ಹಂಗೆ ಚೇಂಜ್ ಮಾಡ್ಕೊಳ್ಳಿ. 2x ನಾನು ನೋಡ್ಬೋದು ನಾನು ಕರೆಕ್ಟಾಗಿದೆ, ಆದರೂ ನಿಮಗೆ ತೋರ್ಸೋಕ್ಕೋಸ್ಕರ ನಾನು ಜಾಸ್ತಿ ಕಡಿಮೆ ಮಾಡ್ತಾ ಇದ್ದೀನಿ. 2xನೂ ಇನ್ನೊಂದು ಸ್ವಲ್ಪ ಜಾಸ್ತಿ ಮಾಡಿ, ಅದ್ರ ನೆಕ್ಸ್ಟ್ ಫೈರ್ ಮಾಡಿ. ಜಾಸ್ತಿ ಅಲ್ಲಾಡ್ತಿದ್ಯಾ ಮತ್ತೆ ಕಮ್ಮಿ ಮಾಡಿ, ಮತ್ತೆ ಫೈರ್ ಮಾಡಿ. ಆವಾಗ ನಿಮ್ಮ ಸೆನ್ಸಿಟಿವಿಟಿನ ನೀವೇ ಹುಡ್ಕೊತೀರ 2x. ಇದೇ ಥರ 3x ಸೆನ್ಸಿಟಿವಿಟಿ, 4x ಸೆನ್ಸಿಟಿವಿಟಿ, 6x ಸೆನ್ಸಿಟಿವಿಟಿನೂ ಟ್ರೈ ಮಾಡಿ. ಆದರೆ ಒಂದು ಹೇಳ್ತೀನಿ, ಯಾವಾಗಲೇ ನೀವು ಯಾವುದೇ ಸ್ಕೋಪ್ ಹಾಕೊಂಡು ಯೂಸ್ ಮಾಡಬೇಕಾದ್ರು ರೆಡ್ ಡಾಟ್ಗೆ ಸ್ವಲ್ಪ ಹತ್ತಿರ ಇದ್ದರೆ 2xಗೆ ಇನ್ನೊಂದು ಸ್ವಲ್ಪ ಹಿಂದೆ ಹೋಗಿ ಟ್ರೈ ಮಾಡಿ, 3xಗೆ ಇನ್ನೊಂದು ಸ್ವಲ್ಪ ದೂರ, 4xಗೆ ಇನ್ನೊಂದು ಸ್ವಲ್ಪ ದೂರ, 6xಗೆ ದೂರ ಹೋಗ್ಬಿಟ್ಟು ಟ್ರೈ ಮಾಡಿ. ಈ ಥರ ಮಾಡೋದ್ರಿಂದ ನಿಮಗೆ ಕರೆಕ್ಟಾಗಿ ಸಿಗುತ್ತೆ. ಇದೇ ಥರ ನೀವು ಎಲ್ಲ ಸ್ಕೋಪ್ನು ರೆಡಿ ಮಾಡ್ಕೊಂಡಾದ್ಮೇಲೆ ಸೆನ್ಸಿಟಿವಿಟಿನ ಇಲ್ಲಿ ಈ ಬಾಟ್ ಇಲ್ಲಿ ಮೂವ್ ಆಗ್ತಾ ಇರ್ತಾನೆ, ಆ ಬಾಟ್ ಹತ್ರ ಬಂದು ಏಮ್ನ ಅವನಿಗೆ ಮ್ಯಾಚ್ ಮಾಡೋಕ್ಕೆ ಟ್ರೈ ಮಾಡಿ. ಏಮ್ ಕರೆಕ್ಟಾಗಿ ಮ್ಯಾಚ್ ಆಗ್ತಿದೆ ಅಂದರೆ ನೀವು ಸೆನ್ಸಿಟಿವಿಟಿ ಪಕ್ಕಾ ಮಾಡಿದ್ದೀರಾ ಅಂತ. ಏನಾದರೂ ಏಮ್ ಆ ಬಾಟಿಗೆ ಮ್ಯಾಚ್ ಆಗ್ತಿಲ್ಲ ಅಂದರೆ ಮತ್ತೆ ಹೋಗಿ ಒಂದು 5ನ ಜಾಸ್ತಿ ಮಾಡಿ ಇಲ್ಲ 5ನ ಕಮ್ಮಿ ಮಾಡಿ ಟ್ರೈ ಮಾಡಿ, ಆವಾಗ ಮ್ಯಾಚ್ ಆಗುತ್ತೆ ನಿಮ್ಮದು. ಅದಾದಮೇಲೆ ಒಂದು ಸ್ವಲ್ಪ ದೂರ ಬಂದು ಮತ್ತೆ ಸ್ಕೋಪ್ನ ಓಪನ್ ಮಾಡ್ಕೊಳ್ಳಿ. ಅಂದರೆ ನೀವು ರೆಡಿ ಮಾಡಿರೋ ಸ್ಕೋಪ್ ಕರೆಕ್ಟಾಗಿದೆ ಅಂತ ಚೆಕ್ ಮಾಡಿ. ರೆಡ್ ಡಾಟ್ನ ಹಾಕ್ಕೊಂಡು ಆ ಬಾಟಿಗೆ ಹೊಡೆಯೋಕ್ಕೆ ಟ್ರೈ ಮಾಡಿ, ಮೂವ್ ಆಗ್ತಿರೋನಿಗೆ ಹೊಡೆಯೋಕ್ಕೆ ಟ್ರೈ ಮಾಡಿ. ಏಕೆಂದರೆ ಎನಿಮಿ ಮೂವ್ ಆಗಬೇಕಾದ್ರೆ ಫೈರ್ ಹೇಗೆ ಮಾಡಬೇಕು ಅಂತ ನಿಮಗೆ ಗೊತ್ತಾಗುತ್ತೆ. ಅದರ ನೆಕ್ಸ್ಟ್ 2xನೂ ಹಂಗೆ ಟ್ರೈ ಮಾಡಿ. ಮೂವ್ ಆಗ್ತಿರ್ಬೇಕಾದ್ರೆ ಫೈರ್ ಮಾಡ್ತಾನೆ ನೀವು ಮೂವ್ ಮಾಡಿ. ನೀವು ಗೈರೋ ಪ್ಲೇಯರ್ ಆದಷ್ಟು ಫೋನ್ನ ಮೂವ್ ಮಾಡಿಕೊಂಡು ಮತ್ತು ತಂಬಲ್ಲೂ ಮೂವ್ ಮಾಡ್ಕೊಂಡು ಆಡ್ಬೋದು. ಆದರೆ ಬರೀ ತಂಬ್ ಪ್ಲೇಯರ್ ಆದರೆ ಸಖತ್ ಕಷ್ಟ ಆಗುತ್ತೆ. ಅದರಿಂದ ಗೈರೋ ಟ್ರೈ ಮಾಡಿ. ನೆಕ್ಸ್ಟ್ 3xನೂ ಹಂಗೆ ಟ್ರೈ ಮಾಡಿ. ನೋಡ್ಬೋದು ನಾನು ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ. ನಾನೊಬ್ಬ ಗೈರೋ ಪ್ಲೇಯರು, ನಾನು ಫೋನ್ನ ಹತ್ತು ಕಡೆ ಮಾಡಿ ಆಡೋನು. ತಂಬಲ್ಲೂ ಕಂಟ್ರೋಲ್ ಮಾಡ್ತೀನಿ ಮತ್ತು ಫೋನಲ್ಲೂ ಕಂಟ್ರೋಲ್ ಮಾಡ್ತೀನಿ. ನೀವು ಇದೇ ಥರ ಪ್ರಾಕ್ಟೀಸ್ ಮಾಡಿ. ಅದಾದಮೇಲೆ ಅಲ್ಲಿ ಪಕ್ಕ ನಿಮ್ಮದು ವರ್ಕ್ ಆಗ್ತಿದೆ ಅನ್ನೋದಾದರೆ ನೆಕ್ಸ್ಟು ಇಲ್ಲಿ ಬಂದು ಇಲ್ಲಿ ಪ್ರತಿಯೊಂದು ಸ್ಕೋಪ್ನು ಹಾಕೊಂಡು ಟ್ರೈ ಮಾಡಿ. 2xಗೆ ಒಂದು ಸ್ವಲ್ಪ ಹತ್ರ, 3xಗೆ ಇನ್ನೊಂದು ಸ್ವಲ್ಪ, ಅದ್ರ ನೆಕ್ಸ್ಟ್ನೇದು 4xಗೆ ಅದಕ್ಕಿಂತ ದೂರ, 6xಗೆ ಅದಕ್ಕಿಂತ ದೂರ ಹಾಕ್ಕೊಂಡು ಟ್ರೈ ಮಾಡಿ. ಇಲ್ಲಿ ನೋಡ್ಬೋದು ನಾನು ಸ್ಕ್ರೀನ್ ಮೇಲೆ ತೋರಿಸಿದ್ದೀನಿ ಯಾವ ಥರ ಅಂತ. ಅದೇ ಥರ ನೀವು ಮಾಡಬೇಕಾಗುತ್ತೆ. ಇದೆಲ್ಲ ಮಾಡಾದ್ಮೇಲೆ ನಿಮಗೆ ನಿಮ್ಮದೇ ಆದ ಓನ್ ಸೆನ್ಸಿಟಿವಿಟಿ ಸಿಗುತ್ತೆ. ಅದಾದಮೇಲೆ ಸೆಟ್ಟಿಂಗಲ್ಲಿ ಇನ್ನೊಂದೇ ಒಂದು ಆನ್ ಮಾಡ್ಕೊಬೇಕಾಗುತ್ತೆ. ಅದೇನೆಂದರೆ ಬೇಸಿಕ್ಕಿಗೆ ಹೋಗ್ಬಿಟ್ಟು ಇಲ್ಲಿ ಕ್ಯಾಮ್ರಾ ರೊಟೇಷನ್ ADS ಅಂತ ಇರುತ್ತೆ, ಅದನ್ನು ಎನೇಬಲ್ ಇದ್ದರೆ ಡಿಸೇಬಲ್ ಮಾಡ್ಕೊಳ್ಳಿ. ಓಕೆನಾ. ಇದೇನು ಕೆಲಸ ಮಾಡುತ್ತೆ ಅಂದರೆ ಸ್ಕೋಪ್ನ ಕರೆಕ್ಟಾಗಿ ಎನಿಮಿ ಹತ್ರನೇ ಹಾಕಿದಾಗ ಫೈರ್ ಮಾಡೋದು ಎನಿಮಿಗೆ ಬೀಳೋ ಥರ ಮಾಡುತ್ತೆ. ಮತ್ತು ಇದರಲ್ಲಿ ಏಮ್ ಅಸಿಸ್ಟ್ ಅಂತ ಇದೆ, ಅದನ್ನು ಆನ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಇಲ್ಲ ನೀವು ಹೊಸಬ್ರಾಗಿದ್ದರೆ ಏಮ್ ಅಸಿಸ್ಟ್ನ ಆನ್ ಮಾಡ್ಕೊಳ್ಳಿ. ಇದರಿಂದ ನಿಮಗೆ ಅಕ್ಕಪಕ್ಕ ಅಂದರೆ ಫ್ರೀ ಫೈರ್ ಥರ ಬೀಳಲ್ಲ, ಫ್ರೀ ಫೈರ್ ಥರ ಏಮ್ ಲಾಕ್ ಆಗೋಲ್ಲ. ಅಂದರೆ ಅಕ್ಕಪಕ್ಕ ಹೊಡೆದ್ರೂ ಒಂದು ಸ್ವಲ್ಪ ಎನಿಮಿಗೆ ಬೀಳುತ್ತೆ. ಓಕೆ ಫ್ರೆಂಡ್ಸ್, ಇವತ್ತಿನ ವೀಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್, ಒಂದು ಶೇರ್ ಇರಲಿ. ಯಾಕೆ ಅಂದರೆ ಈ ಕನ್ನಡದವ್ರನ್ನ ನೀವೇ ಬೆಳೆಸಬೇಕು. ಕನ್ನಡದವ್ರಿಗೆ ಕನ್ನಡದವರೇ ಆಗಬೇಕು, ಬೇರೆಯವ್ರು ಯಾರೂ ಆಗಲ್ಲ. ಆದ್ದರಿಂದ ಒಂದು ಲೈಕ್, ಒಂದು ಶೇರ್ ನನಗೆ ಮೋಟಿವೇಟ್ ಆಗಿರುತ್ತೆ. ದಯವಿಟ್ಟು ಒಂದು ಲೈಕ್, ಒಂದು ಶೇರ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಏನಾಗಲ್ಲ, ಅದಕ್ಕೇನು ದುಡ್ಡೇನು ಕೊಡಬೇಕಾಗಿಲ್ಲ, ಒಂದು ಸಬ್ಸ್ಕ್ರೈಬ್ ಮಾಡಿ. ಓಕೆ ಫ್ರೆಂಡ್ಸ್, ಬಾಯ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್ ಆ್ಯಂಡ್ ಗೇಮ್ನ ಆಡ್ತಾ ಇರಿ, ಎಂಜಾಯ್ ಮಾಡ್ತಾ ಇರಿ.